ಈಗೇನು ಗೊತ್ತಾ, ಒಂದೇ ದಿನಕ್ಕೆ ಆಗೋದಿಲ್ಲ ಎಲ್ಲ ಕೆಲಸ. ಹೌದ್ರಿ, ಇವತ್ತಿಗೆ ಆಗ್ಬೇಕಪ್ಪ ಅಂದ್ರೆ ಆಗೋದಿಲ್ಲ. ಟ್ರೈ ಮಾಡ್ತಿರ್ಬೇಕಂತ. ಟೀ ಕುಡಿತೀವಿ ಹೋದಿಲ್ಲ ನಾವು. ನಾ ಎಷ್ಟು ಸಲ ಹೇಳೀನಿ, ಚಾ ಹೆಂಗೆ ಕುಡಿತೀವಪ್ಪ? ಚಾ ಒಂದೇ ಸಲ ಓದ್ತೀವಿ, ಎಲ್ಲ ನಾವು ಹೋಟ್ಲ್ಕೋತೀವಿ, ಒಂದು ಟೀ ಕೊಡ್ರಿ ಟಕ್ ಅಂತ ಅಂದಿಡ್ತಾನೆ ಬಿಸಿ ಬಿಸಿದು. ನೀರು ಕುಡ್ದಂಗೆ ಘಟಕ ಅಂತ ಕುಡಿದ್ರೆ ಏನಾಗ್ಬಿಡ್ತಾಳ್ರಿ, ಬಾಯಿ ಸುಡ್ತದ. ಅದ್ರಂಗ ನಾವು ಡೈಲಿ ಒಂದೇ ದಿನ 20 ತಾಸು ಓದ್ತೀವಿ ಅಂದ್ರೆ ಕೆಲಸ ಆಗೋದಿಲ್ಲ. ಒಂದು ಸ್ವಲ್ಪ ಟೀ ಹೆಂಗೆ ಕುಡಿತೀವಲ್ಲ ಸ್ವಲ್ಪ ಅಂತ, ಅದ್ರಂಗ ಆ ಸ್ಟಡಿ ನಿರಂತರವಾಗಿರ್ಬೇಕ. ನಾವು ಟೀ ನಿರಂತರವಾಗಿ ಕುಡಿತೀವಲ್ಲ, ಖಾಲಿ ಆಗತ್ತಾನ. ಅದ್ರಂಗ ನಾವು ಸೆಲೆಕ್ಷನ್ ಆಗತ್ತಾನ, ನಿರಂತರವಾಗಿ ಸ್ಟಡಿ ಇರ್ಬೇಕು. ಅದು ಆ ಸ್ಟಡಿ ಮಾಡೋರ ಲಕ್ಷಣ. ಕಾಲ್ಫಾರ್ಮ್ ಮಾಡಿದ ತಕ್ಷಣನೇ ಸ್ಟಡಿ ಮಾಡಮ್ರಿ, ಕಾಲ್ಫಾರ್ಮ್ ಎಕ್ಸಾಮ್ ಮುಗಿದು ಬೇಡ, ಇವೆಲ್ಲ ಆಗೋದಿಲ್ಲ. ಇವು ಆರಂಭದ ಶೂರರು ಅಂತ ಕರಿತಾರೆ. ಅದು ನಿಮ್ಗೆ ಗೊತ್ತಿರಲಿ. ಯಾಕಂದ್ರೆ ಮನ್ಯಾಗ ಹೆವಿ ಕಷ್ಟ ಐತಿ. ಹೌದು, ಭಾಳ ತಿಪ್ಪಲ ಅಂದ್ರೆ ಭಾಳ ತಿಪ್ಪಲ ಇರ್ತದ. ಬಟ್ ಇದು ಏನಂತ ಕೊಟ್ರೆ ಇನ್ನು ಓದಕ್ಕೆ ಆಗೋಲ್ಲ ನಮಗೆ, ಅಸಾಧ್ಯದ ಮಾತು. ಹೌದಿಲ್ಲ, ಮನೆಗೆ ಎಷ್ಟು ಕಷ್ಟಪಟ್ಟಿಗೆ ನಮ್ಮನ್ನ ಎಲ್ಲ ಬೆಳೆಸಿರ್ತಾರ. ಬಟ್ ಅದರಷ್ಟು ಆ ಕಷ್ಟ ಎಲ್ಲಿ ಇಲ್ಲ. ಬಟ್ ಏನಂತ ಕೊಟ್ರೆ ಈಗ ಸ್ಟಡಿ ಮಾಡ್ತಾ ಇಲ್ಲ ಅಷ್ಟೇ. ಬರೇ ಮಾತು ಹಂಗ ಹಿಂಗ ಅದು ಹಿಂಗ ಇದು ಹಿಂಗ, ನಾನು ಅರ್ಜಿಯಲ್ಲೇ ಹಾಕ್ಲಿ ಅಂತ ಅದು 30 ಮಂದಿಗೆ ಫೋನ್ ಮಾಡಿ ಕೇಳೋದು. ಎಲ್ಲೇ ಒಂದು ಅರ್ಜಿ ನಮ್ಮ ತಲೆ ಕೆಪಾಸಿಟಿ 80-85 ಮಾಡೋ ಕೆಪಾಸಿಟಿ ಇದೆ ಅಂದಮೇಲೆ ಎಲ್ಲೇನ ಹಾಕ್ರಿ. ಹೌದಿಲ್ಲ, ಕರೆಕ್ಟಾಗಿ ತಿಳ್ಕೊರಿ. ಬಟ್ ಅದ್ರಾಗೆ ಟೈಮ್ ವೇಸ್ಟ್ ಮಾಡಬೇಡ್ರಿ. ಎಕ್ಸಾಮ್ ಯಾವಾಗ, ಫಿಸಿಕಲ್ ಯಾವಾಗ, ಎಕ್ಸಾಮ್ ಯಾವಾಗ ನಡಿಬೇಕು ಅವಾಗ ನಡಿತಾವ.